ಎಸ್ ಏನ್ ಹೇಳ್ತಾರೆ, ಇಫ್ y equals to 2x plus 1, the point which touches the y axis is which one? ಓಕೆ, ಅಂದ್ರೆ y equals to 2x plus 1 ಅನ್ನೋದು ಒಂದು ಲೀನಿಯರ್ ಈಕ್ವೇಶನ್ ಆದ್ರೆ y axis ಅನ್ನ ಸಂಧಿಸುವ ಬಿಂದು ಯಾವುದು? ಓಕೆ, ಸೊ ಒಂದ್ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ, ಇದು ಕಾರ್ಟೇಶಿಯನ್ ಸಿಸ್ಟಮ್, ಇದು ಎಕ್ಸ್ ಎಕ್ಸ್ ಡ್ಯಾಶ್, ಒರಿಜಿನ್ y y ಡ್ಯಾಶ್. ಹೌದಾ? ಈಗ ಎಲ್ಲೋ ಒಂದು ಸ್ಪೇಸ್ ನಲ್ಲಿ ಪಾಯಿಂಟ್ ಇದ್ರೆ, ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್. ಅವಾಗ ನೀವು ಇದನ್ನ ಏನಂತ ಬರಿತೀರಾ? ಎಕ್ಸ್ ಕಾಮ ವೈ. ಹೌದಾ? ಈಗ ಒಂದ್ ವೇಳೆ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲೆ ಇದ್ರೆ, ಎಕ್ಸ್ ಆಕ್ಸಿಸ್ ಮೇಲೆ ಇದ್ರೆ ಅಂದ್ರೆ ಅದು ವೈ ಆಕ್ಸಿಸ್ ಮೇಲೆ ಇಲ್ಲ, ಬರೀ ಎಕ್ಸ್ ಮೇಲೆ ಮಾತ್ರ ಇರೋದು, ಕರೆಕ್ಟ್ ಅಲ್ವಾ? ಸೊ ಆ ಪಾಯಿಂಟ್ ನ ಹೇಗೆ ಬರಿತೀರಾ ನೀವು? ಎಕ್ಸ್ ಕಾಮ 0. ಅಂದ್ರೆ ಒರಿಜಿನ್ ಇಂದ ಡಿಸ್ಟೆನ್ಸ್ ಫ್ರಮ್ ಒರಿಜಿನ್ ಟು ಎಕ್ಸ್ ಆಕ್ಸಿಸ್ ಇಸ್ ಎಕ್ಸ್ ಆಯ್ತು. ಆದ್ರೆ ಆ ಪಾಯಿಂಟ್ ಬರೀ ಎಕ್ಸ್ ಆಕ್ಸಿಸ್ ಮೇಲೆ ಮಾತ್ರ ಇರೋದು, ಸೊ ಡಿಸ್ಟೆನ್ಸ್ ಆಫ್ ವೈ ಕ್ವೆಶನ್ ಬರಲ್ಲ ಇಲ್ಲಿ. ಹೌದಾ? ಸೊ ಲೈಕ್ ದಿಸ್ ಎಕ್ಸ್ ಕಾಮ 0. ಅದೇ ತರ ಒಂದ್ ವೇಳೆ ಪಾಯಿಂಟ್ ವೈ ಆಕ್ಸಿಸ್ ಮೇಲೆ ಇದ್ರೆ, ಅಂದ್ರೆ ಅದು ಬರೀ ವೈ ಆಕ್ಸಿಸ್ ಮಾತ್ರ ಟಚ್ ಮಾಡ್ತಾ ಇದೆ, ಎಕ್ಸ್ ಆಕ್ಸಿಸ್ ಮೇಲೆ ಅದು ಬರದೇ ಇಲ್ಲ. ಹೌದಾ? ಸೊ ಒರಿಜಿನ್ ಇಂದ ಈ ಪಾಯಿಂಟ್ ಡಿಸ್ಟೆನ್ಸ್ ವೈ ಆಕ್ಸಿಸ್ ಮೇಲೆ ಎಷ್ಟಾಯ್ತು? y ಅಂತ ಆಯ್ತು. ಬಟ್ ಅದು ಎಕ್ಸ್ ಆಕ್ಸಿಸ್ ಇಂದ ಅದಕ್ಕೆ ಡಿಸ್ಟೆನ್ಸ್ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಅವಾಗ ಆ ಪಾಯಿಂಟ್ ಏನಾಯ್ತು? 0, y. ಹೌದಾ? ಸೊ ನೆನ್ಪಿಟ್ಕೊಳ್ಳಿ, ಆ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಇಸ್ ಎಕ್ಸ್, 0. ಆ ಪಾಯಿಂಟ್ ಆನ್ ವೈ ಆಕ್ಸಿಸ್ ಇಸ್ 0, y. ಸರಿನಾ? ಈಗ ಅವ್ರು ಏನ್ ಕೊಟ್ಟಿದ್ದಾರೆ? y equals to 2x plus 1. ಏನ್ ಹೇಳ್ತಾ ಇದ್ದಾರೆ? ದ ಪಾಯಿಂಟ್ ಟಚಸ್ ದ y ಆಕ್ಸಿಸ್, ಅಂದ್ರೆ ಪಾಯಿಂಟ್ ವೈ ಆಕ್ಸಿಸ್ ಮೇಲೆ ಇದೆ. ಹಾಗಾದ್ರೆ ಆ ಪಾಯಿಂಟ್ ನ ನೀವು ಹೇಗ್ ಬರಿಬಹುದು? 0, y ಅಂತ. ಅದಕ್ಕೆ ಆ ಪಾಯಿಂಟ್ ಗೆ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ? 0 ಅಂತ ಇರುತ್ತೆ, ಕರೆಕ್ಟ್ ಅಲ್ವಾ? ದೇರ್ ಫೋರ್ ನೀವೇನ್ ತಗೊಳ್ಳಿ, ಈ ಈಕ್ವೇಶನ್ ನಲ್ಲಿ ಲೆಟ್ ಎಕ್ಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ಳಿ. ಸೊ ನನ್ಗೆ ಎಷ್ಟು ಸಿಗುತ್ತೆ ಇಲ್ಲಿ? 2 into 0 plus 1. ಓಕೆ, ಸೊ 2 into 0 is 0. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ y? 1. ಹೌದಾ? ದೇರ್ ಫೋರ್ ನಿಮ್ದು ಪಾಯಿಂಟ್ ಏನಾಯ್ತು ಇವಾಗ? y ಆಕ್ಸಿಸ್ ಮೇಲೆ ಇತ್ತು, ಸೊ ಎಕ್ಸ್ 0 ಆಯ್ತು, y ವ್ಯಾಲ್ಯೂ ಎಷ್ಟು ಸಿಕ್ತು? 1. ಸೊ ವಾಟ್ ಈಸ್ ಯುವರ್ ಪಾಯಿಂಟ್? 0, 1. ಓಕೆ, ಎಸ್. ಸೊ ಐ ವಿಲ್ ಜಸ್ಟ್ ರಿಪೀಟ್ ದಿಸ್. ಇದೇನು? ಒರಿಜಿನ್ ಇಂದ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್, ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್. ಓಕೆ, ಸೊ ಸಾರಿ, ಡಿಸ್ಟೆನ್ಸ್ ಫ್ರಮ್ ಇದು ಎಕ್ಸ್ ಆಕ್ಸಿಸ್, ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಇದ್ದಾಗ ಎಕ್ಸ್, y ಅಂತ ಬರಿತೀರಾ. But when the point is on the axis, suppose it is on the x-axis, origin ಇಂದ ಬರೀ x-axis ಮೇಲೆ ಡಿಸ್ಟೆನ್ಸ್ ಇದೆ, y-axis ಡಿಸ್ಟೆನ್ಸ್ ಇಲ್ಲ, ಕರೆಕ್ಟ್ ಅಲ್ವಾ? ಸೊ x, 0. ಸಿಮಿಲರ್ಲಿ ಇಲ್ಲೇನಾಗುತ್ತೆ? 0, y. ಸೊ ಹಿಯರ್ ಫಾರ್ ದಿಸ್ ಕ್ವೆಶನ್ ಪಾಯಿಂಟ್ y-axis ಮೇಲಿತ್ತು, y-axis ಮೇಲಿದ್ರೆ x 0 ಆಗುತ್ತೆ. ಸೊ ಈ ಕೊಟ್ಟಿರೋ ಕ್ವೆಶನ್ ಅಲ್ಲಿ ನಾವು x ನ 0 ಅಂತ ಅನ್ಕೊಂಡ್ರೆ y ವ್ಯಾಲ್ಯೂ 1 ಆಯ್ತು. ಸೊ 0, 1. ಓಕೆ, ನೆಕ್ಸ್ಟ್